ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ವಿಚಾರ. ಡಿಕೆಶಿ ಕಾರ್ಯಕ್ರಮದಲ್ಲಿ ಬಹುತೇಕ ಆಸನಗಳು ಖಾಲಿ. ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರ ಆಕ್ರೋಶದ ಬಿಸಿತಟ್ಟ ಅನ್ನೋ ಪ್ರಶ್ನೆ. ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಶಿಲಾನ್ಯಾಸ ಕಾರ್ಯಕ್ರಮ, ಶಕ್ತಿ ಪ್ರದರ್ಶನದ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರ ಅನುಪಸ್ಥಿತಿ. ಆಹ್ವಾನ ಪತ್ರಿಕೆಯಲ್ಲಿ ಮುಸ್ಲಿಂ ಮುಖಂಡರ ಹೆಸರು ಕೈಬಿಟ್ಟ ಹಿನ್ನೆಲೆಯಲ್ಲಿ ಡಿಕೆಶಿ ಕಾರ್ಯಕ್ರಮದಿಂದ ಅಂತರವನ್ನ ಕಾಯ್ದುಕೊಳ್ಳುವಂತ ನಿರ್ಧಾರಕ್ಕೆ ಬಂದ್ರ ಅನ್ನೋ ಪ್ರಶ್ನೆ. ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಮುಸ್ಲಿಂ ಮುಖಂಡರು. ನೋಡಿ, ಎಲ್ಲ ಖಾಲಿ. ಕಾರಣ ಇಷ್ಟೇನೆ, ಪುತ್ತೂರಿನಲ್ಲಿ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅನ್ನೋ ಪರಿಸ್ಥಿತಿ ಒಂದು ಇದೆ. ಮುಸ್ಲಿಂ ಮುಖಂಡರುಗಳ ಹೆಸರನ್ನು ಹಾಕಿಲ್ಲ ಇನ್ವಿಟೇಷನ್ನಲ್ಲಿ, ಬ್ಯಾನರ್ಗಳಲ್ಲಿ. ಇದವರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಮುನ್ನಿಸ್ಕೊಂಡು ಬಂದಿಲ್ಲ ಅಂತ. ಹಿಂಗಾದರೂ ತಮ್ಮ ಬಿಸಿ ತಟ್ಟಿಸೋಣ, ಯಾಕೆ ಕಾರ್ಯಕ್ರಮ ಎಲ್ಲ ಖಾಲಿ ಅಂತಂದರೆ ಈ ರೀಸನ್ಗೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊಂಡಂಗಿದೆ. ಬಟ್ ಇದನ್ನು ಹೆಂಗೆ ಸರಿಪಡಿಸ್ತಾರೋ, ಹೆಂಗೆ ಶಮನ ಮಾಡ್ತಾರೋ ಗೊತ್ತಿಲ್ಲ. ನೋಡಿ, ಕಾಂಗ್ರೆಸ್ನವರು ದಕ್ಷಿಣ ಕನ್ನಡ ಕರಾವಳಿ ಭಾಗವನ್ನು ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಹೆಚ್ಚಿನದಾಗಿ ಫೋಕಸ್ ಮಾಡ್ತಾ ಇರೋದು ಈ ಭಾಗದಲ್ಲಿ ಕಾಂಗ್ರೆಸ್ ಬಲ ಆಗಬೇಕು, ಪಕ್ಷ ಸಂಘಟನೆ ಆಗಬೇಕು ಅಂತ. ಅತಿ ಹೆಚ್ಚಾಗಿ ಅವರು ಕೆಪಿಸಿಸಿ ಅಧ್ಯಕ್ಷರಾದ್ಮೇಲೆ, DCM ಆದಮೇಲೆ ಕರಾವಳಿ ಭಾಗಕ್ಕೆ ಹೋಗಿ ಬರೋದು, ಅಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು, ಇದನ್ನು ಮಾಡ್ತಾ ಇದ್ದಾರೆ. ಕಾರಣ ಅಲ್ಲಿ ಕಾಂಗ್ರೆಸ್ ಗಟ್ಟಿ ಆಗಬೇಕು ಅಂತ. ಬಟ್ ಅದು ಅಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತಾ ಇಲ್ಲ. ಅಲ್ಲೊಂಥರ ಹಿಂಗಾಗಿದೆ ಅಂದರೆ ಕಾಂಗ್ರೆಸ್ನ ಹಿಂದೂ ಕಾರ್ಯಕರ್ತರು ಮತ್ತು ಮುಸಲ್ಮಾನರು ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಕಾರ್ಯಕ್ರಮಕ್ಕೆ ಬಿಸಿ ತಟ್ಟಿದ್ದ ಅಸಮಾಧಾನದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಚೇರೆಲ್ಲ ಖಾಲಿಗಿದೆ. ಸೊ ಕೊನೆಯ ಹಂತದವರೆಗೂ ಮಾತಾಡೋದು, ಅವರ ಅಸಮಾಧಾನ ಸರಿಪಡಿಸೋದು ಇದಾಗಲೇ ಅಲ್ವಾ? ನೀತಿ ನಿಜಕ್ಕೂ ಕೂಡ ನಿನ್ನೆ ಕಾರ್ಯಕ್ರಮ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು DCM ಆಗಿ ಅವರು ಬರುವಂತ ಸಂದರ್ಭ ಇಡೀ ಆ ಒಂದು ವೇದಿಕೆ ಮತ್ತು ಸಹಿತ ಸುತ್ತಮುತ್ತದ ಪ್ರದೇಶ ತುಂಬಿ ತುಳುಕ್ಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಕಾರ್ಯಕರ್ತರು ಸೇರ್ಬೇಕಾಗಿತ್ತು. ಆದ್ರೆ ಒಂದ್ ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ ಇದು DCM ಡಿ.ಕೆ. ಶಿವಕುಮಾರ್ ಅವರ ಕಾರ್ಯಕ್ರಮನ ಅನ್ನುವಂತ ರೀತಿಯಲ್ಲಿ ಅನುಮಾನ ಮೂಡುವ ರೀತಿಯಲ್ಲಿ ಕಾರ್ಯಕರ್ತರು ಸೇರಿದ್ದು. ಬಹುತೇಕ ಎಲ್ಲಾ ಕುರ್ಚಿಗಳು ಕೂಡ ಖಾಲಿಯಾಗಿ ಗೋಚರಿಸ್ತಾ ಇತ್ತು. ಅಂದ್ರೆ ನಿನ್ನೆ ಇದು ಕಾಂಗ್ರೆಸ್ನ ಒಂದು ಶಕ್ತಿ ಪ್ರದರ್ಶನ ಆಗ್ಬೇಕಾಗಿತ್ತು. ಆದ್ರೆ ಅಲ್ಲಿ ಆಗಿದ್ದು ಮುಸ್ಲಿಂ ಸಮಾಜದ ಮುಖಂಡರ ಅಥವಾ ಕಾರ್ಯಕರ್ತರ ಒಂದು ಶಕ್ತಿ ಪ್ರದರ್ಶನ ಅಂತ ಹೇಳ್ಬೋದು. ಯಾಕಂದ್ರೆ ಆ ಶಿಲಾನ್ಯಾಸದ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಯಾವುದೇ ಮುಸಲ್ಮಾನ್ ಮುಖಂಡನ ಹೆಸರನ್ನ ಹಾಕಿರ್ಲಿಲ್ಲ. ಇದ ಕಾರಣ ಅನೇಕ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಶ್ರಫ್ ಅನ್ನುವಂತ ಹಿರಿಯ ನಾಯಕರು, ನಾವು ಹೋಗೋದಿಲ್ಲ ಕಾರ್ಯಕ್ರಮಕ್ಕೆ, ಹೋಗ್ಬಾರ್ದು, ಅಂತರವನ್ನ ಕಾಯ್ದುಕೊಳ್ಳಿ, ಇದ್ರ ಹಿಂದೆ ಏನೋ ಒಂದು ಹುನ್ನಾರ ಇದೆ ಅನ್ನುವಂತ ರೀತಿಯಲ್ಲೆಲ್ಲ ಅಸಮಾಧಾನವನ್ನ, ಆಕ್ರೋಶವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ರು. ಅದರ ಬಿಸಿ ನಿನ್ನೆಯ ಕಾರ್ಯಕ್ರಮದಲ್ಲಿ ಅದು ಕಾಣಿಸ್ತಾ ಇತ್ತು. ಬಹುತೇಕ ಮುಸಲ್ಮಾನ್ ಕಾರ್ಯಕರ್ತರು ಏನಿದ್ದಾರೆ ಅವರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪುತ್ತೂರು ಭಾಗ ಆಗಿರ್ಬಹುದು, ಬೇರೆ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕಾಣಿಸಿಕೊಳ್ತಾರೆ. ಕಾಂಗ್ರೆಸ್ ಪಕ್ಷದ ನಾಯಕರು, ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಬರ್ತಾರೆ ಅಂತ ಹೇಳುವ ಸಂದರ್ಭ ಒಂದು ನುಗ್ಗಲು ಅಲ್ಲಿ ಕಾರ್ಯಕರ್ತರು ತುಂಬಿ ತುಳುಕುವಂತದ್ದು, ಜಯಘೋಷಗಳನ್ನ ಹಾಕುವಂತದ್ದು, ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದು ಕೂಡ ಕಷ್ಟವಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಆ ಮಟ್ಟಿಗೆ ಅಲ್ಲಿ ಕಾರ್ಯಕರ್ತರು ಸೇರಿರ್ತಾರೆ. ಆದ್ರೆ ನಿನ್ನೆ ಮಾತ್ರ ಅನೇಕ ಕಾರ್ಯಕರ್ತರ ಒಂದು ಅನುಪಸ್ಥಿತಿ ಅನ್ನುವಂಥದ್ದು ಡಿ.ಕೆ.ಶಿ ಅವರ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಇದಕ್ಕೂ ಮುನ್ನ ಒಂದಿಷ್ಟು ಕಾಂಗ್ರೆಸ್ ಮುಖಂಡರು ತೋರಿದಂತ ಅಸಮಾಧಾನ, ಆ ಬಳಿಕ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಒಂದು ಕರೆಯನ್ನ ಕೂಡ ನೀಡಲಾಗಿತ್ತು. ಆ ಕಾರ್ಯಕ್ರಮದಿಂದ ಅಂತರವನ್ನ ಕಾಯ್ದುಕೊಳ್ಳಿ, ಮುಖಂಡರು ಕೂಡ ಕಾರ್ಯಕ್ರಮಕ್ಕೆ ಹೋಗಬಾರದು ಅನ್ನುವಂತ ರೀತಿಯಲ್ಲೆಲ್ಲ ವಾಟ್ಸ್ಆಪ್ ನಲ್ಲಿ, ಫೇಸ್ಬುಕ್ ನಲ್ಲಿ ಒಂದಿಷ್ಟು ಮೆಸೇಜ್ಗಳು ಕೂಡ ಹರಿದಾಡ್ತಾ ಇತ್ತು. ಸೊ ಅದರೆಲ್ಲರ ಪ್ರಭಾವದ ಒಂದು ಫಲಿತಾಂಶವಾಗಿ ನಿನ್ನೆ ಅಲ್ಲಿ ಕಾರ್ಯಕರ್ತರ ಒಂದು ಅನುಪಸ್ಥಿತಿ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇತ್ತು. ಆದ್ರೆ ವೇದಿಕೆಯ ಮೇಲೆ ಅನೇಕ ಮುಸಲ್ಮಾನ ಕಾಂಗ್ರೆಸ್ ಮುಖಂಡರು ಅಲ್ಲಿ ವೇದಿಕೆಯಲ್ಲಿ ಭಾಗಿಯಾಗಿದ್ರು. ಅವರೆಲ್ಲರೂ ಕೂಡ ಸ್ಟೇಜ್ ಅಲ್ಲಿ ಕುಳಿತುಕೊಳ್ಳುವಂತದ್ದು ಆಗಿತ್ತು. ಅವರಿಗೆ ಭಾಷಣವನ್ನ, ಸ್ಪೀಚ್ ಅನ್ನ ಮಾಡುವಂತ ಅವಕಾಶವನ್ನ ಕೂಡ ನೀಡಲಾಗಿತ್ತು. ಮತ್ತು ಅಲ್ಲೇ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ ಅಶೋಕ್ ಕುಮಾರ್ ರೈ ಅವರು. ನನ್ನಿಂದ ತಪ್ಪಾಗಿದ್ರೆ ಅದನ್ನ ಸರಿಪಡಿಸಿಕೊಳ್ಳುವಂತ ರೀತಿಯಲ್ಲಿ ನಂಗೆ ಅವಕಾಶವನ್ನ ಮಾಡಿಕೊಡಿ, ಅದನ್ನ ತಿದ್ದಿ ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಅಲ್ಲೇ ಹೇಳಿದ್ದಾರೆ. ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಬೆಳಿಗ್ಗೆ ಈ ವಿಚಾರವಾಗಿ ಅಂದ್ರೆ ಶಿಲಾನ್ಯಾಸದಲ್ಲಿ ಒಂದಿಷ್ಟು ಮುಸಲ್ಮಾನ್ ನಾಯಕರ ಹೆಸರನ್ನ ಕೈಬಿಟ್ಟಂತ ವಿಚಾರದಲ್ಲಿ ಆಕ್ರೋಶ ಇದೆ ಅಂತ ಕೇಳಿದ ಸಂದರ್ಭ ಅವರು ಕೂಡ ಬಹಳ ಖಾರವಾಗಿ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಸೊ ಇದರ ಒಟ್ಟಾರೆ ಪರಿಣಾಮ ಅನ್ನುವಂಥದ್ದು ನಿನ್ನೆಯ ಕಾರ್ಯಕ್ರಮದಲ್ಲಿ ಕಾಣಿಸಿತ್ತು. ಓಕೆ, ಥ್ಯಾಂಕ್ ಯು ಆದಿತ್ಯ, ತಮ್ಮ ಡೀಟೇಲ್ಸ್ಗೆ. ಹೋಗುದಿಲ್ಲ, ಅವರು ಹೇಳಿದ ಹೆಚ್ಚು ಮಾತಾಡ